ನಮಸ್ಕಾರ ಕನ್ನಡದ ಶ್ರೇಷ್ಠರೇ, ನಾನು ಲಕ್ಷ್ಮೀನಾರಾಯಣ್ ಬಿ ವಿ ಕೌಶಿಕ್, ಸಪ್ತಬಿಂದು ಯೋಗ ಮಂದಿರ, ಶಿವಮೊಗ್ಗ. ಯಂ ಎಂಬ ಬೀಜಾಕ್ಷರ ಮಂತ್ರದ ಉಚ್ಚಾರದ ಅನುಷ್ಠಾನವೇ ಹೃದಯ ಸ್ತಂಭನವನ್ನು ಆಗದಂತೆ ತಡೆಯುವ ಮಹಾಮಂತ್ರ. ತ್ರಾಯತೆ ಇತಿ ಮಂತ್ರ. ಮಂತ್ರ ಎಂದರೆ ಕಾಪಾಡುವುದು. ಲಲಿತಾ ಸಹಸ್ರನಾಮದ 100ನೆಯ ನಾಮವಾರಿಧಿಯಲ್ಲಿ ಹೀಗೆ ಬರುತ್ತೆ. ಆಧಾರೈಕ ನಿಲಯ ಬ್ರಹ್ಮ ಗ್ರಂಥಿ ವಿಭೇದಿನಿ ಮಣಿಪೂರಾಂತರುಹಿತ ವಿಷ್ಣು ಗ್ರಂಥಿ ವಿಭೇದಿನಿ ಆಜ್ಞಾ ಚಕ್ರಾಂತರಾಲಸ್ಥ ರುದ್ರ ಗ್ರಂಥಿ ಹೀಗೆ ವಿಭೇದಿನಿ ಲಲಿತಾ ದೇವಿಯನ್ನ ಚಕ್ರಗಳಲ್ಲಿ ಉಪಸ್ಥಿತ ಆಗಿರುವಂತಹಳು ಎಂದೇ ಸ್ತುತಿಸಲಾಗುತ್ತೆ. ಮತ್ತೆ ಈ ಲಲಿತಾ ಸಹಸ್ರನಾಮದಲ್ಲಿ ಸ್ತುತಿಸಲಾಗಿರುವ ಮೂಲಾಧಾರ, ಮಣಿಪುರ, ಆಜ್ಞಾ ಮತ್ತು ಸಹಸ್ರನಾಮ ಎಂಬ ಪದಗಳು ಮಾತ್ರವಲ್ಲ, ನಮ್ಮ ಶರೀರದಲ್ಲಿಯೇ ಇರುವಂತಹ ಅತ್ಯುನ್ನತ ಶಕ್ತಿ ಕೇಂದ್ರಗಳು, ಅನನ್ಯವಾದ ಶಕ್ತಿ ಕೇಂದ್ರಗಳು. ಇವುಗಳನ್ನು ಚಕ್ರಗಳು ಎಂದೇ ಕರೆಯಲಾಗುತ್ತೆ. ಈ ಶಕ್ತಿ ಭರಿತ ಬಿಂದುಗಳನ್ನು ಸಪ್ತಚಕ್ರಗಳು ಎಂದೇ ಕರೆಯಲಾಗುತ್ತೆ. ಅವೇ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾಚಕ್ರ ಮತ್ತು ಸಹಸ್ರಾರ ಚಕ್ರಗಳು. ಇವುಗಳ ಮಹತ್ವವನ್ನು ಹೇಳೋಕ್ಕೆ ಬಹಳ ದಿನಗಳೇ ಬೇಕಾಗುತ್ತೆ. ಹಾಗೆ ಅವನ್ನೆಲ್ಲ ಮುಂದಿನ ನನ್ನ ಸಂಚಿಕೆಗಳಲ್ಲಿ ಹೇಳ್ತಾನೇ ಹೋಗ್ತೇನೆ. ಈಗ ಸ್ವಲ್ಪವಾಗಿ ನೋಡಿಕೊಳ್ಳೋದು. ಮೂಲಾಧಾರ ಚಕ್ರವು ಬೆನ್ನು ಮೂಳೆಯ ಕೆಳಗಿನ ತುದಿ ಕಾಕ್ಸಿಕ್ನ ತುದಿಯಲ್ಲಿ ಸ್ಥಿತವಾಗಿರುತ್ತೆ. ಈ ಮೂಲಾಧಾರ ಚಕ್ರವು ಮಹಿಳೆಯರ ಓವರೀಸ್, ಪುರುಷರ ಟೆಸ್ಟಿಸ್, ಪ್ರೋಸ್ಟೈಟ್, ಮೂತ್ರನಾಳಗಳು, ಪೆಲ್ವಿಕ್ ರೀಜಿಯನ್ಗಳನ್ನು ಆರೋಗ್ಯವಾಗಿರುವಂತೆ ನೋಡಿಕೊಳ್ಳುತ್ತೆ. ಅದರ ಯಜಮಾನ ಕೂಡ. ಸ್ವಾಧಿಷ್ಠಾನ ಚಕ್ರವು ಬೆನ್ನು ಮೂಳೆಯ ಒಳಗೆ ಸ್ಯಾಕ್ರಲ್ ಪ್ರದೇಶದಲ್ಲಿದ್ದು ಗರ್ಭಕೋಶ, ಮೂತ್ರಪಿಂಡ ಮತ್ತು ಅಲ್ಲಿರುವ ಸೂಕ್ಷ್ಮ ಅಂಗಾಂಗಗಳನ್ನು ನೋಡಿಕೊಳ್ಳುತ್ತೆ. ಮಣಿಪುರ ಚಕ್ರ ಬೆನ್ನು ಮೂಳೆಯ ಲಂಬಾರ್ ರೀಜಿಯನನ್ನು L4, L5ಗಳ ಮಣಿಕಟ್ಟಿನ ಅದನ್ನು ನೋಡಿಕೊಳ್ಳುವ ಶಕ್ತಿ ಕೇಂದ್ರ. ಅಂದರೆ ಮಣಿಕಟ್ಟು ಅಂತಂದರೆ ಬೆನ್ನಿನ ಮೂಳೆ, ಅದನ್ನು ನೋಡಿಕೊಳ್ಳುವ ಶಕ್ತಿ ಕೇಂದ್ರ, ಆರೋಗ್ಯವಾಗಿ ಇಡುವಂತೆ ನೋಡಿಕೊಳ್ಳುತ್ತೆ. ಈ ಚಕ್ರಗಳು ಅಪಾನ ಪ್ರದೇಶದ ಒಡೆಯರುಗಳು ಕೂಡ. ಅನಾಹತ ಚಕ್ರ ಇದು ಬೆನ್ನು ಮೂಳೆಯ ಒಳಗೆ ಥೊರಾಸಿಕ್ ಪ್ರದೇಶದಲ್ಲಿ ಉಪಸ್ಥಿತವಿರುತ್ತೆ. ಪ್ರಾಣ ಪ್ರದೇಶದ ಮತ್ತು ಹೃದಯ ಮತ್ತು ಶ್ವಾಸಕೋಶಗಳ ಆರೋಗ್ಯವನ್ನು ಕಾಪಾಡಲು ಬದ್ಧವಾಗಿರುತ್ತೆ. ವಿಶುದ್ಧ ಚಕ್ರವು ಬೆನ್ನು ಮೂಳೆಯ ಸರ್ವಿಕಲ್ ಪ್ರದೇಶದಲ್ಲಿದ್ದು ಕುತ್ತಿಗೆಯ ಭಾಗದ ಥೈರಾಯ್ಡ್, ಧ್ವನಿಪಟಿಕೆ, ಕಫಗಳನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳುತ್ತೆ. ಆಜ್ಞಾಚಕ್ರ 2 ಹುಬ್ಬುಗಳ ಮಧ್ಯೆ ಅಂದರೆ ಭ್ರೂಮಧ್ಯ, ಅಂದರೆ ಭ್ರುಕುಟಿಯ ಮಧ್ಯ, ಅಂದರೆ ಕುಂಕುಮ ಇಡುವ ಸ್ಥಳದಲ್ಲಿ ಉಪಸ್ಥಿತವಾಗಿರುತ್ತೆ. ಸಹಸ್ರಾರ ಚಕ್ರವು ತಲೆಬುರುಡೆಯ ಮೇಲೆ ಮಾನವನ ಔರಾ ಪ್ರದೇಶದಲ್ಲಿ ಇರುತ್ತೆ. ಔರಾ ಎಂದರೆ ಮಾನವನ ಅದೃಶ್ಯ ರೂಪದ ಇನ್ವಿಸಿಬಲ್ ರಕ್ಷಣಾ ಕವಚ. ಇದು ಮುಖದ ಎಲ್ಲ ಭಾಗಗಳಿಗೂ ಒಡೆಯನಾಗಿದ್ದು ಮುಖದಲ್ಲಿನ ಎಲ್ಲದರ ಹಿತವನ್ನು ಕಾಪಾಡುತ್ತೆ. ಸಹಸ್ರಾರ ಚಕ್ರವು ಮನಸ್ಸಿನ ಓಘಗಳನ್ನು ಹಿಡಿದು ಸಮಾಧಾನವಾಗಿರುವಂತೆ ನಿರ್ದೇಶಿಸುತ್ತಾ ಇರುತ್ತೆ. ಇವಿಷ್ಟು ಮಾನವನ ಆರೋಗ್ಯದ ಮೂಲವಾಗಿರುತ್ತೆ. ಆದರೆ ನಾವುಗಳು ಈ ಚಕ್ರಗಳ ಕುರಿತು ಅಧ್ಯಯನ ಮಾಡಿಕೊಳ್ಳೋದೇ ಇಲ್ಲ. ಇರಲಿ, ಈ ಚಕ್ರಗಳ ಬೀಜ ಮಂತ್ರಗಳ ಉಚ್ಚಾರಣೆಯೇ ಇವುಗಳ ಮೇಲಿನ ನಿರಂತರ ಫೋಕಸ್ ಮಾತ್ರವೇ ಕುಂಡಲಿನಿ ಯೋಗಾಚರಣವಾಗಿರುತ್ತೆ. ಹಾಗೆ ಈಗ ಅನಾಹತ ಚಕ್ರದ ಕುರಿತು ಸ್ವಲ್ಪ ಮಾತ್ರವಾಗಿ ನೋಡಿಕೊಳ್ಳೋಣ. ಆಮೇಲೆ ಮತ್ತೆ ಉಳಿದಂತಹ ಎಲ್ಲ ಅಧ್ಯಯನಗಳನ್ನು ಮಹತ್ತರವಾದ ಅಧ್ಯಯನಗಳನ್ನು ಮಾಡಿಕೊಳ್ತಾ ಹೋಗೋಣ. ಈ ಅನಾಹತ ಚಕ್ರವು ಹೃದಯ ಮತ್ತು ಶ್ವಾಸಕೋಶದ ಮಧ್ಯ ಹೃದಯ ಕಮಲ ಎಂದು ಕರೆಯುವ ಒಪೆ ಎಂಬ ಸ್ಥಳದಲ್ಲಿ ಬೆನ್ನು ಮೂಳೆಯ ಒಳಗೆ ಥೊರಾಸಿಕ್ ಸ್ಪೈನ್ T3, T4ಗಳ ಮಧ್ಯದಲ್ಲಿ ಉಪಸ್ಥಿತವಾಗಿದೆ. ಈ ಪ್ರದೇಶವನ್ನು ಪ್ರಾಣ ಪ್ರದೇಶ ಅಥವಾ ಪ್ರಾಣಮಯ ಕೋಶ ಅಂತ ಕರಿತೇವೆ. ಅಲ್ಲಿ ಅನಾಹತ ಚಕ್ರವು ಸುಪ್ತವಾಗಿರುತ್ತದೆ. ಅದರಿಂದ ಅನಾಹತ ಚಕ್ರವನ್ನು ಉದ್ದೀಪನಗೊಳಿಸುತ್ತಾ ಇದ್ದರೆ ನಮ್ಮ ಎದೆಗುಡಿನ ಎಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ ಅಂಗಾಂಗಗಳೆಲ್ಲ, ಮುಖ್ಯವಾಗಿ ಹೃದಯವನ್ನು ಹೇಗೆ ಅರಳಿದ ತಾವರೆಯ ಹೂವಿನ ತರಹ ನಗುತ್ತಲಿದ್ದು ಹೃದಯ ಮತ್ತು ಶ್ವಾಸಕೋಶಗಳನ್ನು ಕಾಪಾಡುತ್ತೆ. ಗೊತ್ತಿದೆಯಾ ನಿಮಗೆ? ನೋಡಿಕೊಳ್ಳೋಣ ಅದು ಹೇಗೆ ಅಂತ. ಹೃದಯದ ಬೇನೆ ಮತ್ತು ಹೃದಯ ಸ್ತಂಭನ ಆಗೋದು ಹೃದಯದ ಕಾರಣದಿಂದ ಅಲ್ಲ, ಖಂಡಿತವಾಗಿಯೂ ಅಲ್ಲ.
ಪಾಪ ಅದು ನಿಯತ್ತಿನ ಮನೆಯ ಕೆಲಸದವರಿಗಿಂತ ನಿಯತ್ತಾಗಿ ಆ ಜನ್ಮ ಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತೆ. ಆದರೆ ನಾವೇ ನಮ್ಮ ಬೇಜವಾಬ್ದಾರಿತನದಿಂದ ನಮ್ಮ ಹೃದಯಕ್ಕೆ ತೊಂದರೆ ನೀಡುತ್ತೇವೆ. ಹೃದಯಕ್ಕೆ ತೊಂದರೆ ಆಗುವುದು ನಾವು ತಿನ್ನುವ ಆಹಾರಗಳಿಂದ ಅನ್ನೋದನ್ನು ನಾವು ಮರೆಯಬಾರದು. ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟುವಿಕೆಯೇ ಅತಿ ಮುಖ್ಯ ಕಾರಣ ಅಂತ ವೈದ್ಯ ಸಾಹಿತಿ ಡಾಕ್ಟರ್ SP ಯೋಗಣ್ಣ ಅವರು ಹೇಳ್ತಾರೆ. ರಕ್ತವು ಶರೀರದ ಎಲ್ಲ ಭಾಗಕ್ಕೂ ಹರಿಯುವ ರಕ್ತನಾಳಗಳಿಗೆ 3 ರಕ್ಷಾ ಕವಚಗಳು ಇದ್ದು ಆ ರಕ್ತನಾಳವನ್ನೇ ಯಾವಾಗಲೂ ಬಹಳ ದೀರ್ಘವಾಗಿ, ಬಹಳ ಚಂದವಾಗಿ, ಬಹಳ ಆರೋಗ್ಯಕರವಾಗಿ, ಗಟ್ಟಿ ಮುಟ್ಟಾಗಿ ಇರುವಂತೆ ಕಾಪಾಡುತ್ತವೆ. ಹೊರಪದರ ಟ್ಯೂನಿಕಾ, ಅದರ ಒಳಪದರ ಟ್ಯೂನಿಕಾ ಮೀಡಿಯಾ, ಅದರೊಳಗಿನ ಪದರವೇ ಟ್ಯೂನಿಕಾ ಇಂಟಿಮಾ. ಇಷ್ಟು ಕವಚಗಳ ರಕ್ಷಣೆಯಲ್ಲಿರುವ ರಕ್ತನಾಳಗಳನ್ನು ನಾವೇ ಕೆಟ್ಟ ಆಹಾರಗಳನ್ನು ಭುಂಜಿಸಿ ಈ ಪದರಗಳ ಶಕ್ತಿಯನ್ನೇ ಕಳೆಸಿಕೊಂಡು ಬಿಡ್ತೇವೆ. ಹೀಗೆ ಕವಚಗಳು ಬಲಹೀನವಾದಾಗ ರಕ್ತನಾಳಗಳ ಊತ ಅಥವಾ ಆಕುಂಚನವಾಗಬಹುದು. ಆಗ ಅಲ್ಲಿ ನಾವು ಉಂಡ ಜಂಕ್ ತಿಂಡಿಗಳಿಂದ ಆಗುವ ಕೆಟ್ಟ ಆಹಾರಾಂಶದ ಜೀವರಸವು ರಕ್ತನಾಳದ ಒಂದು ಕಡೆ ಒಳಗೆ ಡಿಪಾಸಿಟ್ ಆಗುವಂಥದ್ದು. ಅದು ಹೇಗೆ ಅಂದರೆ, ತುಂಬ ಶುಚಿಯಾಗಿರುವ ಜಾಗದಲ್ಲಿ ಕಸ ಹಾಕ್ತೇವ ನಾವು? ಖಂಡಿತ ಇಲ್ಲ ಅಲ್ವಾ? ಅಲ್ಲಿ ಸ್ವಲ್ಪ ಕಸ ಇರುತ್ತೋ, ಎಲ್ಲಿ ಸ್ವಲ್ಪ ಕಸ ಇರುತ್ತೋ ಅಲ್ಲೇ ಮತ್ತೆ ಕಸಗಳನ್ನು ಬಿಸಾಕ್ತೇವೆ. ಹಾಗೆಯೇ ರಕ್ತನಾಳದಲ್ಲಿ ಎಲ್ಲಿ ಈ ಕಸ, ಅದನ್ನೇ ಕೊಲೆಸ್ಟ್ರಾಲ್ ಅನ್ನೋದು ಕೂಡ. ಈ ಕೊಲೆಸ್ಟ್ರಾಲ್ ಅನ್ನೋದು ಮೆತ್ತಿಕೊಳ್ಳುತ್ತೆ. ಎಲ್ಲಿ ಕಸ ಇರುತ್ತೋ ಅಲ್ಲೇ ಮತ್ತೆ ನಾವು ತಿಂದ ಆಹಾರಗಳು ಕಸವಾಗಿ ಮತ್ತೆ ಅಲ್ಲಿ ಆ ಜಾಗದಲ್ಲಿ ಮತ್ತೆ ಸ್ವಲ್ಪವಾಗಿ ಡಿಪಾಸಿಟ್ ಆಗಿ ಇಷ್ಟು ಗಾತ್ರವಾಗಿ ಆಗಿಬಿಡುತ್ತೆ. ಅದೇ ಅಲ್ಲೇ ರಕ್ತದ ಮುಂದಿನ ಪರಿಚಲನಾ ಕ್ರಮಕ್ಕೆ ಅಡ್ಡಿಯಾಗಿ ಬಿಡುತ್ತೆ. ಕಾರಣ ಅಲ್ಲಿ ಊತ ಉಂಟಾಗುತ್ತೆ. ಹೃದಯಕ್ಕೆ ಹರಿಯುವ ರಕ್ತ ಅಲ್ಲೇ ಉಳಿದು ರಕ್ತದ ಒತ್ತಡ ಬಲವಾಗುತ್ತಾ ಎದೆನೋವು ಕಾಣಿಸಿಕೊಳ್ಳೋದು ಕೂಡ. ಹೃದಯಕ್ಕೆ ರಕ್ತ ಹರಿಯದೆ ಹೃದಯ ಒಣಗುವ ಪರಿಸ್ಥಿತಿಯೇ ಹೃದಯದ ಬೇನೆ. ಇತ್ತೀಚಿನ ದಿನಗಳಲ್ಲಿ ಯೌವನಸ್ಥರೇ ಈ ರೋಗಕ್ಕೆ ಬಲಿಯಾಗುವುದನ್ನು ನಾವು ನೋಡ್ತೇವೆ ಅಲ್ವಾ? ಇದಕ್ಕೆಲ್ಲ ಒಂದು ಪರಮೌಷಧ ತೆರನಾದ ಮಂತ್ರ ಇದೆ. ಅದೇ ಅನಾಹತ ಚಕ್ರದ ಬೀಜ ಮಂತ್ರೋಚ್ಚಾರಣೆ. ಆದರೆ ಹೆಚ್ಚಿನ ಯುವಕರು ಇದನ್ನು ನಂಬೋದಿಲ್ಲ ಬಿಡಿ. ಹಠಯೋಗ ಪ್ರದೀಪಿಕೆಯಲ್ಲಿ ಈ ಕುರಿತಾದ ಶ್ಲೋಕ ಒಂದು ಮಹತ್ತರವಾದ ಸಂಗತಿಯನ್ನು ಹೇಳುತ್ತೆ. ಇಡಾ ಭಗವತಿ ಗಂಗಾ ಪಿಂಗಲ ಯಮುನಾ ನದಿ, ಇಡಾ ಪಿಂಗಲಯೋರ್ಮಧ್ಯೆ ಬಾಲರಂಡಾ ಚ ಕುಂಡಲಿ. ಇದರ ಅರ್ಥ, ಇಡ ಅಂದರೆ ಬಲಮೂಗಿನ ಬಲಹೊಳ್ಳೆ, ಅಂದರೆ ಮೂಗಿನ ಬಲಹೊಳ್ಳೆ. ಇದರ ಮೂಲಕ ಉಸಿರಾಡುವುದು ಭಗವತಿ ಅಂದರೆ ಗಂಗಾಮಾತೆಯ ಪ್ರವಾಹದಂತೆ. ಪಿಂಗಲ ಎಂದರೆ ಎಡಮೂಗಿನ ಹೊಳ್ಳೆ. ಇದರ ಮೂಲಕ ಉಸಿರಾಡುವುದು ಯಮುನಾ ನದಿಯ ಧಾರೆಯಂತೆ. ಇವೆರಡರ ಮಧ್ಯದ ಮೇರುದಂಡ ಅಂದರೆ ಬೆನ್ನುಮೂಳೆಯ ಮಧ್ಯದಲ್ಲೇ ಬಾಲರಂಡ ಕುಂಡಲಿನಿ ಇರೋದು. ಬೆನ್ನುಮೂಳೆಯ ಸುಷುಮ್ನ ನಾಡಿ ಅಂತ ಇದನ್ನು ಕರಿತೇವೆ. ಬೆನ್ನುಮೂಳೆಯ ಒಳಗಿರುವ ಸಪ್ತ ಚಕ್ರಗಳು ಕುಂಡಲಿನಿ ಶಕ್ತಿಯನ್ನು ಮ್ಯಾನಿಫೆಸ್ಟ್ ಮಾಡುತ್ತವೆ. ಈಗ ದಿವಿನಾದ ಒಂದು ವಿಷಯಕ್ಕೆ ಬರೋಣ. ಈಗ ಹೇಳಿದ ಎಲ್ಲ ತೊಂದರೆಗಳು ಬಾರದಂತೆ ನೋಡಿಕೊಳ್ಳುವ, ಅಂದರೆ ಹೃದಯದ ಎಲ್ಲ ತೊಂದರೆಗಳು, ಸಮಸ್ತ ತೊಂದರೆಗಳು, ಯಾವ ತೊಂದರೆಗಳು ಬಾರದಂತೆ ನೋಡಿಕೊಳ್ಳುವ ಮಹಾಮಂತ್ರ ಒಂದು ಇದೆ ಅಂತ ಹೇಳಿದ್ದನಲ್ವ ನಾನು. ಅದೇ ಯಂ ಅನ್ನುವ ಮಹಾ ಅದ್ಭುತವಾದ ಬೀಜ ಮಂತ್ರ. ಈ ಬೀಜ ಮಂತ್ರದ ಉಚ್ಚಾರದ ವೈಬ್ರೇಷನನ್ನು ರೇಂಜ್ ಬಹಳವಾಗಿರುತ್ತೆ. ಎಷ್ಟು ಇರುತ್ತೆ ಗೊತ್ತಾ? 45,320 ಟ್ರಿಲಿಯನ್ ಆ ವೈಬ್ರೇಷನ್ ರೇಂಜ್ ಇರುತ್ತೆ. ಅದನ್ನು ನಾವು ಯಾರೂ ಗಮನಿಸೋದೇ ಇಲ್ಲ. ಅದನ್ನು ಗಮನಿಸಿದರೆ ನಾವು ಯಾವಾಗಲೂ ಪ್ರಾಣಾಯಾಮವನ್ನು ಯಾವಾಗ ನಾವು ಪ್ರಾಣಾಯಾಮಕ್ಕೆ ಕುಳಿತುಕೊಳ್ಳುತ್ತೇವೋ ಆಗ ಪ್ರಾಣಾಯಾಮ ಮಾಡಿಕೊಳ್ಳುತ್ತಾ ಆ ವೈಬ್ರೇಷನ್ ನಮ್ಮ ಒಳಗೆ ಆಗುತ್ತಿರುವ ವೈಬ್ರೇಷನ್ಗಳನ್ನು ನೋಡಿಕೊಂಡರೆ ಮಾತ್ರ ಆ ವೈಬ್ರೇಷನನ್ನು ರೇಂಜ್ ಗೊತ್ತಾಗುವಂತಹದು. ಈ ಬೀಜ ಮಂತ್ರದ ಉಚ್ಚಾರದ ವೈಬ್ರೇಷನ್ನೇ
ಆ ರೇಂಜ್ ರಕ್ತನಾಳದ ಊತ ಅಥವಾ ಆಕುಂಚನ, ಕುಗ್ಗಿಕೊಳ್ಳುವಿಕೆ ಆಗದೆ ಇರುವಂತೆ ನೋಡಿಕೊಳ್ಳುತ್ತೆ. ಹಾಗೆ ಎಲ್ಲಿಯೂ ಕೊಲೆಸ್ಟ್ರಾಲ್ ನಿಲ್ಲದಂತೆ ನೋಡಿಕೊಳ್ಳುತ್ತೆ. ಅದರ ರಿಸಲ್ಟ್ ಏನು? ಹೃದಯ ಸ್ವಚ್ಛವಾಗಿ, ನಿರೋಗಿಯಾಗಿ, ಆರೋಗ್ಯವಾಗಿ ಇರೋದು. ಆ ಕೊಲೆಸ್ಟ್ರಾಲ್ ಎಲ್ಲಿ ಹೋಗುತ್ತೆ? ಹಾಗಾದರೆ ನಾವು ಈ ಮಂತ್ರವನ್ನು ಎಂ ಮಂತ್ರವೇ ಅದನ್ನು ಮುಂದೆ ಹೇಳ್ತೀನಿ. ಮತ್ತು ಈಗ ಎಂ ಮಂತ್ರವೇ ಅಲ್ಲಿ ಕೊಲೆಸ್ಟ್ರಾಲ್ ಎಲ್ಲಿಯೂ ನಿಲ್ಲದಂತೆ ದಬ್ಬುವ ಕ್ರಿಯೆಯನ್ನು ಮಾಡುವಂಥದ್ದು. ಹಾಗೆ ದಬ್ಬಿಕೊಳ್ಳುವ ಕ್ರಿಯೆಯಲ್ಲಿ ಆ ಕೊಲೆಸ್ಟ್ರಾಲ್ ಮತ್ತು ಎಲ್ಲವೂ ಹೃದಯಕ್ಕೆ ಬರುತ್ತೆ, ವಾಪಸ್ ಹೃದಯಕ್ಕೆ ಬರುತ್ತೆ, ಅಲ್ಲಿಂದ ಶ್ವಾಸಕೋಶಕ್ಕೆ ಬರುತ್ತೆ. ಅದನ್ನು ನಾನು ಯಾವಾಗಲೂ ಹೇಳ್ತಾಲೇ ಇರ್ತೀನಿ. ಅಲ್ಲಿ ಶ್ವಾಸಕೋಶದಲ್ಲಿ ಸದ್ಯೋಜಾತ ಎಂಬ ಅಗ್ನಿಯು ಉರಿದು ಅಲ್ಲಿ ಇಂಗಾಲದ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗಿ ನಾವು ಯಾವಾಗ ಉಸಿರು ಬಿಡುತ್ತಲೇ ಇರ್ತೇವೆ ಹಾಗೆ ಹೊರಗೆ ಹೋಗುತ್ತದೆ. ಹಾಗೆ ಅದು ಅದರ ರಿಸಲ್ಟ್ ಏನು ಅಂತಂದರೆ ಹೃದಯ ಸ್ವಚ್ಛವಾಗಿ, ನಿರೋಗಿಯಾಗಿ, ಆರೋಗ್ಯವಾಗಿ ಇರೋದು. ಕುಂಡಲಿನಿ ಬೀಜ ಮಂತ್ರಗಳು ಯಾವುವು? ಹಾಗಾದರೆ ಎಂ ಮಂತ್ರವನ್ನು ನಾವು ಹೇಳಬೇಕಾದ್ರೆ ನಾವು ಅದೊಂದೇ ಮಂತ್ರವನ್ನು ಹೇಳಿದರೆ ಅದು ಅರ್ಥವಾಗೋಲ್ಲ. ಆದರೆ ಯಾವುದಕ್ಕೆ ಅರ್ಥವಾಗಲ್ಲ? ಹೃದಯಕ್ಕೆ ಅರ್ಥವಾಗೋಲ್ಲ. ಆದ್ದರಿಂದ ಕುಂಡಲಿನಿ ಮಂತ್ರವನ್ನು ಸಮಸ್ತವಾಗಿ ಸಪ್ತ ಚಕ್ರಗಳ ಮಂತ್ರಗಳ ಬೀಜ ಮಂತ್ರಗಳನ್ನು ಉಚ್ಚಾರ ಮಾಡಿಕೊಳ್ಳುವಂಥದ್ದು. ಅವೇ ಲಂ, ವಂ, ರಂ, ಯಂ, ಹಂ ಮತ್ತು ಓಂ. ಇವುಗಳ ಕ್ರಮಬದ್ಧ ಉಚ್ಚಾರವೇ ಕುಂಡಲಿನಿ ಯೋಗ ಅನ್ನೋದು. ಹಾಗೆ ಉಚ್ಚಾರ ಮಾಡುವಾಗ 4ನೆಯ ಬೀಜ ಮಂತ್ರವೇ ಎಂ ಮಂತ್ರೋಚ್ಚಾರ. ಹಾಗೆ ಉಚ್ಚಾರ ಮಾಡುವಾಗ ಈ 4ನೆಯ ಎಂ ಬೀಜ ಮಂತ್ರೋಚ್ಚಾರ ತರಂಗಗಳೇ, ವೈಬ್ರೇಷನ್ಗಳೇ ಹೃದಯವನ್ನು ಆರೋಗ್ಯವಾಗಿ ಇಡೋದು. ಹಾಗೆ ಹಂ ಎನ್ನುವ ಬೀಜ ಮಂತ್ರದ ಉಚ್ಚಾರವು ಅದರ ಉಚ್ಚಾರದ ತರಂಗವು ಬೀಜ ಮಂತ್ರಕ್ಕೆ ಒಳ್ಳೆಯ ಸಪೋರ್ಟ್ ನೀಡುವಂಥದ್ದು. ನೀವುಗಳು ಈ ಬೀಜ ಮಂತ್ರಗಳ ಪೂಜಾ ಕ್ರಿಯೆಯನ್ನು ಮಾಡಿಕೊಳ್ಳುವಾಗ ನಿಮ್ಮ ಹೃದಯದ ತರಂಗಗಳನ್ನೇ ಅತಿ ಪ್ರೀತಿಯಾಗಿ ನೋಡಿಕೊಳ್ಳಬಹುದು. ಈಗ ನಮ್ಮ ಸಪ್ತಬಿಂದು ಯೋಗ ಮಂದಿರದ ಯೋಗಾರ್ಥಿಗಳು ನೆರವೇರಿಸುವ ಈ ಕುಂಡಲಿನಿ ಮಂತ್ರವನ್ನು ಆವರ್ತ ರೂಪದಲ್ಲಿ ನೋಡಿಕೊಳ್ಳಿ. ನೀವು ನಿಮ್ಮ ಮನೆಯಲ್ಲಿಯೇ ಬಹಳ ನೆಮ್ಮದಿಯಾಗಿ ಅತ್ಯಂತ ಪ್ರೀತಿಯಿಂದ ನೆರವೇರಿಸಿಕೊಳ್ಳಿರಿ, ಆರೋಗ್ಯವಾಗಿರಿ. ಈ ಎಂ ಮಂತ್ರದ ಅಂದರೆ ಲಂ, ವಂ, ರಂ, ಯಂ, ಹಂ, ಅಂ ಅಥವಾ ಲಂ, ವಂ, ರಂ, ಯಂ, ಹಂ, ಓಂ ಅನ್ನುವ ಈ ಸಪ್ತ ಬೀಜ ಮಂತ್ರಗಳ ಮಧ್ಯದಲ್ಲಿ ಬರುವಂತಹ 4ನೆಯ ಬೀಜ ಮಂತ್ರ ಎಂ ಅನ್ನೋದ್ರ ಮೇಲೆ ಹೃದಯದ ಮೇಲೆ ಗಮನವಿಟ್ಟು ನೋಡಿಕೊಳ್ಳಿ. ಆಗ ಅಲ್ಲಿ ಆಗುತ್ತಿರುವ ಸ್ತಂಭನದಲ್ಲಿ ಅಂದರೆ ಉಸಿರಿನ ಸ್ತಂಭನದಲ್ಲಿ ಸ್ವಲ್ಪವಾಗಿ ಆಗುತ್ತೆ. ಅದು ಹೃದಯ ಸ್ತಂಭನವನ್ನೇ ಸರಿಯಾಗಿ ನೋಡಿಕೊಳ್ಳುತ್ತೆ, ಆಗದಂತೆ ನೋಡಿಕೊಳ್ಳುತ್ತೆ. ಒಂದು ಸ್ತಂಭನ ಅಂದರೆ ಉಸಿರಿನ ಸ್ತಂಭನ ಅಂತಂದರೆ ನಾವು ಉಸಿರಲ್ಲಿ ಸ್ತಂಭನ ಮಾಡಿಕೊಳ್ಳುವುದು. ಇನ್ನೊಂದು ಹೃದಯ ಸ್ತಂಭನ ಅಂತಂದರೆ ಹೃದಯ ನಿಂತು ಹೋಗುವುದು, ಅದು ಅಲ್ಲ. ನಾವು ಉಸಿರಿನ ಸ್ತಂಭನವೇ ಹೃದಯ ಸ್ತಂಭನವನ್ನು ಆಗದಂತೆ ನೋಡಿಕೊಳ್ಳುವ ಮಂತ್ರ. ನಮಸ್ಕಾರ. ಕುಂಡಲಿನಿ ಮಂತ್ರದ ಮಂತ್ರೋಚ್ಚಾರ ಬೀಜ ಮಂತ್ರಗಳ 2ನೇ ಭಾಗ. ಅದನ್ನು ಲಂ, ವಂ, ರಂ, ಯಂ, ಹಂ, ಅಂ ಅದನ್ನು ಒಂದೊಂದೇ ಬಿಡಿಬಿಡಿಯಾಗಿ ಲಂ ಅಂತ ಹೇಳೋದು. ಡೀಪ್ ಬ್ರೆತ್ ತೊಗೊಂಡ್ಬಿಡೋದು. ಡೀಪ್ ಬ್ರೆತ್, ಸಂಕೋಚ ಮಾಡಿಬಿಡಿ, ದೂರ ಹೇಳ್ತಾ ಹೋಗಿ ಮುಂದಿನ ಹಲ್ಲು ಕಚ್ಕೊಳ್ಳೋದು. ಹೇಳಿ ನೀವೇ. ಮತ್ತು ಡೀಪ್ ಬ್ರೆತ್ ತಗೊಳ್ಳೋದು. ಬಲಪಕ್ಕದ ಕೊರೆ ಹಲ್ಲು ಕಚ್ಕೊಳ್ಳೋದು. ವಂ, ಎಡಪಕ್ಕದ ಕೋರೆ ಹಲ್ಲು ಕಚ್ಕೊಳ್ಳೋದು. ರಂ, ಬಲಪಕ್ಕದ ದವಡೆ ಹಲ್ಲುಗಳನ್ನು ಕಚ್ಕೊಂಡು ಎಂ. ಎಡದವಡೆ ಕಚ್ಕೊಳ್ಳೋದು. ಈಗ ಹಮ್ ಮಾಡೋದು. ಡೀಪ್ ಬ್ರೆತ್.
ಅಷ್ಟು ಹಲ್ಲುಗಳನ್ನು ಕಚ್ಕೊಳ್ಳೋದು, ಮೇಲಿನ ಹಲ್ಲು ಕೆಳಗಿನ ಹಲ್ಲು ಕಚ್ಕೊಳ್ಳೋದು. ಡೀಪ್ ಬ್ರೆತ್, ಎಮ್ ಮಾಡೋದು,